ಯಾರೋ ಒಬ್ಳು ಈ ರೀತಿಯಾಗಿ ಪ್ರಥಮ ಲೈಂಗಿಕ ಸಂಭೋಗಕ್ಕೆ ಕಳಿಸ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದಾಳೆ ಅಂತ ತನ್ನ ಗಮನಕ್ಕೆ ಬಂದಾಗ ಬಿಡ್ ಮಾಡ್ತಾರೆ. ಈಗ ಅವರು ಅಷ್ಟೇನೆ, ಈಗ ನೋಡಿ ಸರ್, ಅವರು ಆ ಸಾರು 30 ಲಕ್ಷ ಅಂತ ಹೇಳಿದ್ದಾರೆ, ನೀವು 35 ಲಕ್ಷ ಕೊಡೋದಾದ್ರೆ ನೀವು ಕೊಡ್ತೀನಿ. ಇಲ್ಲಿ ಒಂದು ಡಿಸ್ಕಷನ್ ಆಗುತ್ತೆ. ಆ ಡಿಸ್ಕಷನ್ ತುಂಬ ಹೃದಯ ಕಲ್ಕುವಂಥ ಡಿಸ್ಕಷನ್. ಒಂದು ಮಗು ಯಾವ ರೀತಿ ಒಂದು ವಸ್ತುವಾಗಿ ನೋಡಿ ಸರ್, ನಿಮಗೆ 30 ಲಕ್ಷ ಅಷ್ಟೇ ನಾನು ಹೇಳ್ತಿರೋದು. ಋತುಮತಿಯಾಗಿ ಬರುವಂತಹ 12-13 ವರ್ಷದ ಹೆಣ್ಣುಮಗು ಇದ್ದಾಳಲ್ಲ, ಆಕೆಯ ಜೊತೆಯಲ್ಲಿ ಲೈಂಗಿಕವಾಗಿ ಕೂಡಿದ್ರೆ, ಲೈಂಗಿಕವಾಗಿ ಅವರು ಸಂಪರ್ಕ ಇಟ್ಕೊಂಡು ಸಂಭೋಗ ಮಾಡಿದಾಗ ಆಕೆ ಅವರು ಈ ಥರದೊಂದು ಮಗುವನ್ನು ತಂದಿದ್ದಾರೆ ಸರ್, ಏನು ಮಾಡೋದು, ನನಗೆ ಇಮಿಡಿಯೇಟ್ ಆಗಿ ನೀವು ಏನಾದ್ರು ರಕ್ಷಣೆ ಮಾಡಲಿಲ್ಲ ಅಂತಂದರೆ ನಾನು ಕೈ ಬಿಟ್ಬಿಟ್ರೆ, ಅವಳು ಬೇರೆ ಯಾರನ್ನಾದ್ರೂ ಹುಡ್ಕೊಂಡ್ಬಿಟ್ರೆ ನಮಗೆ ಲಿಂಕೇ ಹೊರಟೋಗುತ್ತೆ. ಯಾವ ಕಾರಲ್ಲಿ ಬಂದಿದ್ದಾರೆ ಎಲ್ಲವನ್ನೂ ನೋಡ್ತಾರೆ. ನಾವು ಮಾರುತಿ ಕಾರಲ್ಲಿ ಬಂದರೆ ಡೌಟ್ ಬರುತ್ತೆ. ಅವರು 25 ಲಕ್ಷ ಕೊಡುವವನು ಮಾರುತಿ ಕಾರಲ್ಲಿ ಬರ್ತಾರಾ? ಇವರ ರೋಗಗಳು ನಿವಾರಣೆ ಆಗ್ತದೆ. ಅದೇ ರೀತಿಯಾಗಿ ಷಂಡತ್ವ ಅನ್ನುವಂಥದ್ದು ಆಕ್ರಮಿಸ್ಕೊಳ್ತಾ ಹೋದಾಗ, ವಯಸ್ಸು ಏರ್ತಾ ಹೋದಾಗ, ಅಂದರೆ ಇಳಿ ವಯಸ್ಸಿಗೆ ಬರ್ತಾ ಇದ್ದಾಗ, ದೇಹ ಸಾಮರ್ಥ್ಯ ಕಡಿಮೆ ಆಗ್ತಿದ್ದಾಗ ಆತ ಒಂದು ರೀತಿ ನರಭಕ್ಷಕಂತರ ಆಗ್ತಾನೆ. ಮಾತುಕತೆಯನ್ನು ಸ್ಟಾಪ್ ಮಾಡಬೇಡ, ಆಕೆ ಜೊತೆಯಲ್ಲಿ ಒಂದು ಕಾಂಟ್ಯಾಕ್ಟನ್ನು ಇಟ್ಕೋ, ಸಿಗ್ತಾರೆ ಅಂತಲೇ ಹೇಳಿರು, ನಾವು ನೋಡೋಣ ಅಂತ ಹೇಳಿರು. ನಿಮಗೆ ಒಂದು ಒಳ್ಳೆ ಹೆಂಗಸರುಗಳು ಸಿಗ್ಬೋದು, ಆದರೆ ಈಗಷ್ಟೇ ಋತುಮತಿಯಾಗಿರುವ ಮಗು ಸಿಗುತ್ತಾ ಸರ್? ನೀವು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಆಸ್ಪತ್ರೆಗೆ ಹೋಗಿ ಸರ್ಟಿಫಿಕೇಟ್ ಮಾಡಿಸಿ. ಮಾನ್ಯ ವೀಕ್ಷಕರೇ, ವಿಶೇಷ ಅಂತ ಹೇಳಿದರೆ ರಾಜ್ಯವೇ ನಿನ್ನೆ ಒಂದು ಘಟನೆ ನಡೆಯುತ್ತೆ, ಬೆಚ್ಚಿ ಬೀಳುವಂಥ ಘಟನೆ. ಅದು ತುಂಬ ವಿಚಿತ್ರ. ಅಂದರೆ ಆ ಪದ ಪ್ರಯೋಗನೂ ಮಾಡ್ಲಿಕ್ಕೆ ಬರೋದಿಲ್ಲ, ವಿಶೇಷವಾಗಿ ಮಕ್ಕಳ ವಿಷಯದಲ್ಲಿ. ಅದರಲ್ಲಿ ಋತುಮತಿ ಅನ್ನುವಂಥದ್ದು ಕೇಳ್ತೀರ. ಈ ರೀತಿಯ ವಿಕೃತವಾದ ಮನಸ್ಥಿತಿಯ ವ್ಯಕ್ತಿಗಳೂ ನಮ್ಮ ಸಮಾಜದಲ್ಲಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅದನ್ನು ಬಯಸುವಂಥವರು ಇದ್ದಾರೆ, ಅದನ್ನು ಆ ಬಯಕೆನೇ ಪೂರ್ತಿ ಮಾಡುವಂಥವ್ರು ಈ ಸಮಾಜದಲ್ಲೇ ಇದ್ದಾರೆ ಅಂದಾಗ ತುಂಬ ದುರಾದೃಷ್ಟ. ನಾವು ಇಷ್ಟೆಲ್ಲ ಮುಂದುವರೆದಿದ್ದೇವೆ, ಎಲ್ಲ ನಮ್ಮ ಹತ್ರ ಇದೆ, ನಾವು ಎಲ್ಲಿ ಇದ್ದೇವೆ, ಯಾವ ಸಮಾಜದಲ್ಲಿ ಇವತ್ತು ಬದುಕ್ತಾ ಇದ್ದೇವೆ ಅನ್ನುವಂಥದ್ದು ನಿನ್ನೆ ನಮ್ಮ ರಾಜ್ಯದಲ್ಲಿ, ಅದು ವಿಶೇಷವಾಗಿ ಮೈಸೂರಿನಲ್ಲಿ ಒಂದು ಘಟನೆ ನಡೀತೆ. ಆ ಘಟನೆ ನೋಡಿದಾಗ ನಮ್ಗೆ ಅನ್ಸುತ್ತೆ ಮಕ್ಕಳ ಭವಿಷ್ಯ ಏನಂತ ಹೇಳಿ. ಅದರಲ್ಲಿ ತುಂಬ ಆಪತ್ ಬಾಂಧವರಾಗಿ ಬರುವುದಂತ ಹೇಳಿದ್ರೆ ಸ್ಟ್ಯಾನ್ಲಿ ಸರ್. ಯಾಕಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತು, ನಿನ್ನೆ ಈ ದೊಡ್ಡ ಘಟನೆ ಎಲ್ಲ ಕಡೆನೂ ಈಗಾಗಲೇ ನೀವು ಮಾಧ್ಯಮದಲ್ಲಿ ನೀವು ನೋಡಿರ್ತೀರ. ಇವತ್ತು ನಾವು ಅವ್ರ ಹತ್ರನೇ ಕೇಳ್ತಾ ಹೋಗುವ, ನಿಜವಾಗ್ಲೂ ಈ ಘಟನೆ ಏನಾಯ್ತು, ಏನ್ ನಡೀತು, ಮತ್ತೆ ಇದು ಸಮಾಜಕ್ಕೆ ಯಾವ ರೀತಿಯ ಅರ್ಥ ಕಲ್ಪಿಸುತ್ತೆ ಈ ರೀತಿ. ಆಮೇಲೆ ಈ ರೀತಿ ಮನುಷ್ಯನಲ್ಲಿ ಚಾಂಚೆಗಳು ಇರ್ತಾವ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತಿರೋದಿಲ್ಲ. ಹೀಗಾಗಿ ಇವತ್ತು ಸ್ಟ್ಯಾನ್ಲಿ ಸರ್ ಹತ್ರನೇ ಕೇಳ್ತಾ ಹೋಗುವ. ನಿಮ್ಗೆಲ್ಲ ಗೊತ್ತಾವ, ಹಿಂದೆ ಅವ್ರು ಬೇಕಾದಷ್ಟು 36 ವರ್ಷದಿಂದ ಅವರು ಮಾಡಿರುವಂತ ಕೆಲಸಗಳ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಹೀಗಾಗಿ ವಿಶೇಷವಾಗಿ ನಿನ್ನೆ ಏನ್ ನಡೀತು, ಆ ಘಟನೆ ಇವ್ರ ಮುಂದೆ ಹೇಗೆ ಬರುತ್ತೆ, ನಂತರ ಏನ್ ನಡೀತು ಅನ್ನುವಂಥದ್ದು ಅವ್ರ ಹತ್ರನೇ ಕೇಳ್ತಾ ಹೋಗ. ಬನ್ನಿ ದಯವಿಟ್ಟು ಸರ್. ತುಂಬಾ ಧನ್ಯವಾದ. ನಮಸ್ಕಾರ. ರಾಜ್ಯವೇ ಒಂದು ಬೆಚ್ಚಿ ಬೀಳುವ ಘಟನೆ ನಿನ್ನೆ ರಾಜ್ಯದಲ್ಲಿ ನಡೆಯುತ್ತೆ. ವಿಶೇಷವಾಗಿ ಋತುಮತಿ ಅನ್ನುವಂಥ ಒಂದು ಇದು ಪ್ರಕರಣವನ್ನ ನಾವು ವೇಶ್ಯಾವಾಟಿಕೆಗಿಂತ ಸ್ವಲ್ಪ ಭಿನ್ನವಾಗಿ ನೋಡಬೇಕಾಗಿದೆ. ಜಾಗತಿಕವಾಗಿ ನೆಲೆ ಊರಿರುವಂತಹ ಒಂದು ಮಿಥ್ಯೆ ಇದೆ. ಮಿಥ್ಯೆ ಏನು ಅಂತಂದ್ರೆ ಅದಕ್ಕೂ ಒಂದು ಹಿನ್ನೆಲೆ, ಅದಕ್ಕೊಂದು ಇತಿಹಾಸ ಇದೆ. ಹೇಳಿ ಕೇಳಿ ಜಗತ್ತು ಒಂದು ರೀತಿಯಾದಂತಹ ಪುರುಷ ಪ್ರಧಾನವಾದಂತಹ ಜಗತ್ತು. ಹೇಳೋದ್ರಲ್ಲಿ ಅತಿಶಯೋಕ್ತಿ ಏನಿಲ್ಲ. ಪುರುಷರಿಂದ ಆಳ್ವಿಕೆಗೊಳಪಟ್ಟಂಥ ಜಗತ್ತು. ಪುರುಷರು ಸ್ವಲ್ಪ, ನಾನು ಎಲ್ಲರ ಬಗ್ಗೆ ಹೇಳ್ತಿಲ್ಲ, ಜಾಸ್ತಿ ನಮಗೆ ಜೆನೆಟಿಕಲ್ ಆಗಿ ಪುರುಷನಿಗೆ ಅಧಿಕಾರ ಅನ್ನುವಂಥದ್ದು, ಆಕ್ರಮಣಶೀಲ ಪ್ರವೃತ್ತಿ ಬರುವಂಥ, ಆಮೇಲೆ ಹತೋಟಿಗೆ ತಗೊಳ್ಳುವಂಥ, ಅಂದರೆ ಕಸ್ಟೋಡಿಯನ್ ಅಂತ ಹೇಳುವಂಥ, ಇವೆಲ್ಲವೂ ಜೆನೆಟಿಕಲ್ ಆಗಿ ಬಂದಂತಹ ಬಳವಳಿಗಳು. ಅದನ್ನು ನಾವು ಪ್ರಯತ್ನಪೂರ್ವಕವಾಗಿ ನಿಗ್ರಹಿಸಿಕೊಂಡು ನಾವು ಮನುಷ್ಯರಾಗ್ತಾ ಹೋಗಬೇಕಾಗಿದೆ. ಸಹಜವಾಗಿ ಬೆಳೆಯುವಂಥವರಿಗೆ ಈ ಲೈಂಗಿಕ ತೃಷೆ ಅದೊಂದು ಆಕ್ರಮಣಶೀಲವಾದಂಥದ್ದು. ಅದು ಅದಾಗಿ ಬರಲಿ ಅಥವಾ ಬರಲಿಲ್ಲ ಅಂದರೆ ಅದನ್ನು ಹೇಗೆ ಪಡಿಬೇಕು ಅಂತಾದ್ರೂ ಹಾಕ್ತಾರೆ, ಅಥವಾ ಅದಕ್ಕೋಸ್ಕರನೇ ಯುದ್ಧಗಳು ನಡೆದಿದ್ದಾವೆ. ನೀವು ಹಳೆಯ ಯಾವುದೇ ಇತಿಹಾಸ ತಗೊಂಡ್ರೆ ಯುದ್ಧ ಆದಾಗ ಅಲ್ಲಿ ವಲ್ನರೇಬಲ್ ಪೊಸಿಷನ್ ಅಲ್ಲಿ ಸಿಕ್ಕಾಕೊಳ್ತಾ ಇರುವಂಥದ್ದು ಮಹಿಳೆಯರು ಮತ್ತು ಮಕ್ಕಳನ್ನು ಕೊಂಡೊಯ್ಯುವಂಥದ್ದು. ಅದು ಜಗತ್ತಿನ ಇತಿಹಾಸದ ಉದ್ದಕ್ಕೂ ಕಂಡು ಬರುವಂಥ ಸಂಗತಿ. ಪುರಾಣಗಳಲ್ಲೂ ಕೂಡ ನಾವು ಅದನ್ನು ಕಾಣ್ತಾ ಬರ್ತಿದ್ದೀವಿ. ಅದ್ರ ಬಗ್ಗೆ ಮಾತಾಡೋದು ಬೇಡ. ಒಂದಿಷ್ಟು ಹಿನ್ನೆಲೆ ಕೊಟ್ಟೆ. ಇಲ್ಲಿ ಮನುಷ್ಯನಿಗೆ 2 ವಿಚಾರ ಇದೆ. ಒಂದು ಸೆಕ್ಷುವಲ್ ಸೈಕಾಲಜಿ ಇದೆ. ಸೆಕ್ಸ್ ಅನ್ನೋದೇ ಸೈಕಾಲಜಿಕಲ್ ಆಸ್ಪೆಕ್ಟ್ಸ್. ಅದು ಒಬ್ಬನಿಂದ ಒಬ್ಬನಿಗೆ ಭಿನ್ನವಾಗಿಯೇ ಇರುತ್ತೆ. ನೀವು ಒಂದೇ ರೀತಿ ಸೆಕ್ಷುವಲ್ ಅರ್ಜ್ಗಳಾಗಲಿ, ಸೆಕ್ಷುವಲ್ ಆ್ಯಟಿಟ್ಯೂಡ್ಗಳಾಗಲಿ
ಸೆಕ್ಷುವಲ್ ಕಾಂಟ್ಯಾಕ್ಟುಗಳು, ಸೆಕ್ಷುವಲ್ ಆಕ್ಟಿವಿಟೀಸ್ನ ನಾವು ನೋಡ್ಲಿಕ್ಕೆ ಬರೋದಿಲ್ಲ. ಅದು ನಿಮ್ಮ ಮೆದುಳಲ್ಲಿ ಉತ್ಪತ್ತಿಯಾಗುವಂತಹ ಚಿತ್ರಣಗಳು, ಸೆಕ್ಸ್ ಅನ್ನುವಂಥದ್ದು. ಅದೊಂದು. ಎರಡನೇದು, ಯಾವಾಗ ಪುರುಷತ್ವ ಅನ್ನುವಂಥದ್ದು ಕಡಿಮೆಯಾಗಿ ಷಂಡತ್ವ ಅನ್ನುವಂಥದ್ದು ಆಕ್ರಮಿಸ್ಕೊಳ್ತಾ ಹೋದಾಗ, ವಯಸ್ಸು ಏರ್ತಾ ಹೋದಾಗ, ಅಂದರೆ ಇಳಿ ವಯಸ್ಸಿಗೆ ಬರ್ತಾ ಇದ್ದಾಗ, ದೇಹ ಸಾಮರ್ಥ್ಯ ಕಡಿಮೆ ಆಗ್ತಿದ್ದಾಗ ಆತ ಒಂದು ರೀತಿ ನರಭಕ್ಷಕಂತರ ಆಗ್ತಾನೆ. ಹೇಗೆ ಹುಲಿ ಅನ್ನುವಂಥ ಉಗುರುಗಳನ್ನ ಕಳ್ಕೊಂಡು ಹಲ್ಲುಗಳನ್ನು ಕಳ್ಕೊಂಡಾಗ ಅವ್ರಿಗೆ ಸುಲಭವಾದಂತಹ ಬೇಟೆ ಯಾರು ಅಂತಂದ್ರೆ ದನ ಕರುಗಳು, ಇಲ್ಲ ಹಳ್ಳಿ ಬದಿಯಲ್ಲಿ ಬೇಸೆಗೆ ಹೋಗುವಂತ ಮಹಿಳೆಯರು, ಅದರಲ್ಲೂ ಮಹಿಳೆಯರು, ಮಕ್ಕಳು, ಮುದುಕರು ಇಂಥದ್ನ ಬೇಟೆ ಆಡ್ತದೆ. ಇದು ಬೇಟೆ ಇನ್ಸ್ಟಿಂಕ್ಟ್. ಇದು ಅದು ಮತ್ತೆ ಅನಿವಾರ್ಯ ಕೂಡ. ಹುಲ್ಲು ತಿನ್ಕೊಂಡು ಬೆಳೆಯಕ್ಕೆ ಬರೋದಿಲ್ಲ ಅದಕ್ಕೆ, ಅಥವಾ ಬೇರೆ ಏನಾದ್ರು ತಿನ್ಕೊಂಡು ಬದುಕೋಣ ಅಂತಂಥದ್ದು ಇಲ್ಲ. ಇದು ಒಂದು ವಾಂಚಲ್ಯ ಕೆಟ್ಟದಾಗಿ ಬೆಳೆಸ್ಕೊಂಡಿರುತ್ತೆ. ಇದನ್ನು ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ. ಅದೇ ರೀತಿಯಾಗಿ ಈ ಪುರುಷರಲ್ಲಿ ಮೇಲ್ಮಟ್ಟದಲ್ಲಿ ಇರುವಂಥ ಆರ್ಥಿಕವಾಗಿ ಹಣಕಾಸಿನ ದರ್ದಿಲ್ದಿರುವಂತಹ ಜನಗಳು, ಹೈ ಸೊಸೈಟಿಲಿ ಇರುವಂಥವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಡಿಮ್ಯಾಂಡನ್ನು ಸೃಷ್ಟಿ ಮಾಡ್ತಾರೆ. ಅಗೇನ್ ಐ ಆಮ್ ಟೆಲ್ಲಿಂಗ್, ಇಟ್ ಈಸ್ ಅ ಯೂನಿವರ್ಸಲ್ ಮಿತ್. ಇದು ಆಫ್ರಿಕನ್ ಕಂಟ್ರಿಗಳಲ್ಲೂ ನೋಡಿದ್ದೀವಿ, ಅಮೇರಿಕಾ, ಯುರೋಪಿಯನ್ ಕಂಟ್ರಿಗಳಲ್ಲೂ ನೋಡಿದ್ದೀವಿ, ಏಷ್ಯಾ ಕಂಟ್ರಿಗಳಲ್ಲೂ ಕೂಡ ಇದೆ. ಹೆಣ್ಣು ವಯಸ್ಸು ದಾಟಿ ಹೋದಾಗ ಆಕೆಯ ಸೈಕಾಲಜಿ ಬದಲಾವಣೆ ಆಗುತ್ತೆ, ನಾವು ಒಪ್ಕೋಬೇಕು. 60 ವರ್ಷ 70 ವರ್ಷ ಹೋಗ್ತಿದ್ದಾಗ ಆಕೆ ಪರಿಪೂರ್ಣವಾದ ಹೆಣ್ಣಾಗಿ ಉಳ್ಕೋತಾರೆ, ತಾಯಿ ಆಗ್ತಾಳೆ, ಅಜ್ಜಿ ಆಗ್ತಾಳೆ ಒಂದು ಮಗುಗೆ. ಆಕೆ ವಯಸ್ಸಿನಲ್ಲಿ ಏನೇ ಆಗಿರಲಿ, ಒಂದು ವೇಳೆ ವೇಶ್ಯನೇ ಆಗಿರಲಿ, ಆದರೆ 60-70 ಬಂದಾಗ ಆಕೆ ನಿಜಕ್ಕೂ ಕೂಡ ಒಬ್ಬಳು ತಾಯಿಯ ಹಾಗೆ, ಅಜ್ಜಿಯ ಹಾಗೆ ವಾತ್ಸಲ್ಯಮಯವಾಗಿ ನೋಡೋದನ್ನ ನೋಡ್ತೀವಿ. ಆದರೆ ಪುರುಷರಾಗಲ್ಲ. ಪುರುಷರು ವಯಸ್ಸಾಗ್ತಾ ಆಗ್ತಾ 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 ದೇಹ ಬಳಲಿ ಹೋಗ್ತಾ ಇದ್ರು ಕೂಡ ಅವರು ಹುಣಸೆ ಮರದ ರೀತಿಯಲ್ಲಿ ಅವ್ರದ್ದು ಮನಸ್ಸು ಮುಪ್ಪಾಗಲ್ಲ. ಅವರಿಗೆ ಹರಿಯದ ಹೆಣ್ಣುಮಕ್ಕಳು ಬೇಕಾಗಿರುತ್ತೆ ಅನ್ನುವಂಥದ್ದನ್ನು ನಾವು ಸಾವಿರಾರು ಉದಾಹರಣೆಗಳಲ್ಲಿ ನೋಡ್ತೇವೆ. ರಾಜಕಾರಣಿಗಳಾದಿಯಾಗಿ, ಉದ್ಯಮಿಗಳಾದಿಯಾಗಿ ಎಲ್ಲರೂ ಇದರಲ್ಲಿ ಸಿಕ್ಕಾಕೊಂಡಂಥವ್ರನ್ನ ನಾವು ಉದಾಹರಣೆಗಳನ್ನ ಕೊಡ್ಬೋದು. ಬಿಡಿ, ಅದು ಇಬ್ಬರಿಗೂ, ಹೆಣ್ಣಿಗೂ ಗಂಡಿಗಿರುವ ವ್ಯತ್ಯಾಸ ನಾನು ಹೇಳ್ತಾ ಇದ್ದೆ. ಇಲ್ಲಿ ಷಂಡತ್ವ ಆಗಲಿ ಅಥವಾ ಲೈಂಗಿಕ ರೋಗಗಳಿದೆಯಲ್ಲ, ಯಾವುದೋ ರೋಗಗಳು, HIV-ನೋ, ಏಡ್ಸೋ ಅಥವಾ ಇನ್ಯಾವುದೋ ಸಿಫಿಲಿಸು, ಮರದೊಂದು ರೋಗಗಳಿಗೆ ಒಳಗಾದಂತಹ ಗಂಡಸರು ಈ ಪ್ರಥಮ ಲೈಂಗಿಕ ಸಂಭೋಗ, ಈ ಋತುಮತಿಯಾದ ಮಗುವಿನ ಜೊತೆಯಲ್ಲಿ ಪ್ರಥಮ ಲೈಂಗಿಕ ಸಂಭೋಗವನ್ನು ಋತುಮತಿಯಾಗಿ ಬರುವಂತಹ 12-13 ವರ್ಷದ ಹೆಣ್ಣುಮಗು ಇದ್ದಾಳಲ್ಲ, ಆಕೆಯ ಜೊತೆಯಲ್ಲಿ ಲೈಂಗಿಕವಾಗಿ ಕೂಡಿದ್ರೆ, ಲೈಂಗಿಕವಾಗಿ ಅವರು ಸಂಪರ್ಕ ಇಟ್ಕೊಂಡು ಸಂಭೋಗ ಮಾಡಿದಾಗ ಇವರ ರೋಗಗಳು ನಿವಾರಣೆ ಆಗ್ತದೆ. ಅದೇ ರೀತಿಯಾಗಿ ಪುರುಷತ್ವ ಕ್ರೋಢೀಕೃತ ಆಗುತ್ತೆ ಅಂತ ಹೇಳುವಂತಹ ಒಂದು ಭ್ರಾಂತು, ಅದೇ ರೀತಿ ಮಿಥ್ಯೆ ಜಾಗತಿಕವಾಗಿ ಇರುವಂಥದ್ದು. ಇದನ್ನ ವೀರ್ಯ ಜಾಸ್ತಿ ಆಗುತ್ತೆ ಅಂತೀರಾ? ಹೌದೌದು, ವೀರ್ಯ ಆಗುತ್ತೆ ಅಂತ ಹೇಳೋದು ನಾನು ಹೇಳ್ತಿರೋದಲ್ಲ, ಅವ್ರಿಗೆ ಭ್ರಾಂತಿ ಒಂದು ತಲೆಯಲ್ಲಿದೆ, ಒಂದು ತಲೆಯಲ್ಲಿ ಬಂದ್ಬಿಟ್ಟಿದೆ. ಅದು ಭ್ರಮೆ, ಒಂದು ಮೌಢ್ಯ. ಇದು ನಮ್ಮ ಜಗತ್ತಿನಲ್ಲಿ ವ್ಯಾಪಿಸಿರುವಂಥದ್ದು. ಸೊ ಇಲ್ಲಿ ಆ ಮೌಢ್ಯಕ್ಕೆ ತಕ್ಕ ಹಾಗೆ ಒಂದು ಬೇಡಿಕೆಯನ್ನ ಇವರು ಇಡ್ತಾ ಬಂದಿದ್ದಾರೆ. ಸೃಷ್ಟಿ ಮಾಡಿದಾರೆ ಅಥವಾ ಇಡ್ತಾ ಬಂದಿದ್ದಾರೆ? ಸೃಷ್ಟಿ ಮಾಡ್ತಾ ಇದ್ದಾರೆ ಮತ್ತೆ ಇಡ್ತಾ ಬಂದಿದ್ದಾರೆ. ಇದೇನು ಹೊಸ ಕೆಲಸ ನಾವು ಮಾಡಿದ್ದಲ್ಲ. ಇದಕ್ಕೆ ಅನಾದಿ ಕಾಲದಿಂದ ಒಂದು ಇತಿಹಾಸ ಇದೆ. ಈ ಬೇಡಿಕೆಗೆ ಸೃಷ್ಟಿ ಮಾಡಿದ ಹಾಗೆ ಒಂದು ಪೂರೈಕೆ ಮಾಡುವಂತಹ ಗುಂಪು ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಇದು ನಿಮಗೆ ಅಷ್ಟು ಸುಲಭವಾಗಿ ಲೈಮ್ ಲೈಟ್ಗೆ ಬರುವಂತ ಕೃತ್ಯ ಅಲ್ಲ, ಗೊತ್ತೇ ಆಗುದಿಲ್ಲ ಇದು. ಯಾಕೆ ಅಂತಂದ್ರೆ ಇದು ಆರ್ಥಿಕವಾಗಿ ಮೇಲ್ವರ್ಗಕ್ಕೆ ಸೇರಿದಂತವರು ಅವ್ರಿಗೋಸ್ಕರ ಸೃಷ್ಟಿಯಾಗಿರುವಂಥದ್ದು. ಅಂದ್ರೆ ಹೈ ಸೊಸೈಟಿ, ಯಾರು ಕಾರ್ಮಿಕರು, ರೈತಾಪಿ ಜನ, ಶ್ರಮಿಕ ವರ್ಗ, ಅಂತವ್ರಿಗೆ ಇದು ಸಿಗೋದಿಲ್ಲ. ಇದು ಉದಾಹರಣೆಗೆ 2 ತಲೆ ಹಾವು ಬೇಕಾ ಸರ್ ಅಂತ ನಿಮ್ಮನ್ನು ಕೇಳ್ಕೊಂಡು ಬರುವಂಥದ್ದಿಲ್ಲ, ನೀವು ತಗೊಳಕ್ಕೂ ಆಗದು. ಅಥವಾ ನಕ್ಷತ್ರ ಆಮೆ ಇದೆ ಬೇಕಾ ಸರ್ ಅಂದ್ರೆ ತಗೊಂಡು ಹೋಗಯ್ಯ ಅಂತ ನೀವು ಅಂತೀನಿ. ಯಾಕಂದ್ರೆ ನಮಗಾಗ್ಲಿ ಉಪಯೋಗ ಇಲ್ಲ, ಅದು ನಮ್ಗೆ ಅನ್ವಯಿಸೋದೇ ಇಲ್ಲ, ಮತ್ತೆ ಅದನ್ನ ಕೊಂಡ್ಕೊಳ್ಳೋ ಸಾಮರ್ಥ್ಯನೂ ನಮಗಿಲ್ಲ. ಮತ್ತೆ ಅದು ತಗೊಂಡಾದ್ರೆ ನಮ್ಗೆ ಅದು ಬರ್ಡನ್. ಅದು ತಗೊಂಡು ನಾವೇನ್ ಮಾಡೋಣ ಅಂತ ಹಂಗಲ್ಲ. ತಲೆ ಹಾವನ್ನು ಖರೀದಿ ಮಾಡುವಂತ ಗ್ರೂಪೇ ಇದೆ, ನಕ್ಷತ್ರ ಆಮೆಯನ್ನ ಖರೀದಿ ಮಾಡುವಂಥವ್ರೆ ಕೆಲವರಿದ್ದಾರೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ವ್ಯಯ ಮಾಡ್ತಾರೆ. ಬೇರೆ ವಿಚಾರ, ಮನೆಯಲ್ಲಿ ಯಾವುದೋ ಒಂದು ಮೀನನ್ನು ಇಟ್ಕೊತಾರೆ, ವಾಸ್ತು ಮೀನು ಅಂತ, ಅದಕ್ಕೆ 1 ಕೋಟಿ ರೂಪಾಯಿ ಆದ್ರೂ ಕೊಡ್ತಾರೆ. ಬೇರೆ ವಿಚಾರ, ಅವ್ರಿಗೆ ಅದು ಟಿಪ್ಸ್ ಲೆಕ್ಕಾಚಾರ.
ಚಂಬು ಇಡ್ತಾರೆ ದುಡ್ಡು ಬರುತ್ತೆ ಅಂತ ಹೇಳಿ, ಮನಿ ಡಬ್ಲಿಂಗ್ ಈ ಆಗುತ್ತೆ. ತರ ಮೌಢ್ಯಗಳಲ್ಲಿರುವಂಥವ್ರು ಈ ಮಗುವನ್ನ ಆಕ್ಷನ್ ಮಾಡಿ ತಗೊಳ್ಳುವಂಥದ್ದು ಮಾಡ್ತಾರೆ, ಬಿಡ್ ಮಾಡ್ತಾರೆ. ಈಗ ಅವರು ಅಷ್ಟೇನೆ, ಈಗ ನೋಡಿ ಸರ್, ಅವರು ಆ ಸಾರು 30 ಲಕ್ಷ ಅಂತ ಹೇಳಿದ್ದಾರೆ, ನೀವು 35 ಲಕ್ಷ ಕೊಡೋದಾದ್ರೆ ನೀವು ಕೊಡ್ತೀನಿ. ಮಗುವನ್ನ ಒಂದು ಕಮೋಡಿಟಿಯಾಗಿ, ಒಂದು ಪದಾರ್ಥವಾಗಿ, ವಸ್ತುವಾಗಿ ನೋಡುವಂಥದ್ದಾಗಿದೆ. ಅದು ತುಂಬಾ ನೋವಿನ ವಿಚಾರ. ಬಿಡ್ ಆಗುತ್ತೆ. ಹೌದು, ಇವರು ಯಾರೋ ಒಬ್ಬನ ಹಿಂದೆ ಬಿದ್ದಿರಲ್ಲ. ಒಂದು 10 ಜನ ಉದ್ಯಮಿಗಳು, ಹಣಕಾಸಿಟ್ಟಂಥವ್ರು ಯಾರಾದ್ರೂ ಆಗ್ಲಿ, ಆರ್ಥಿಕ ಸ್ಥಿತಿವಂತರಿಗನ್ನ ಇವರು ಅಪ್ರೋಚ್ ಮಾಡಿಸಿರ್ತಾರೆ. ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಇರುತ್ತೆ. ಉದಾಹರಣೆಗೆ ಈ ದಂಧೆ ನಡೆಸುವಂಥವ್ರು, ಮಾಮೂಲಿ ದಂಧೆ ನಡೆಸ್ತಾರಲ್ಲ, ಸ್ಪಾಗಳು ಮತ್ತೊಂದು ಮರದೊಂದು ವೇಶ್ಯಾವಟಿಕೆ ಜಾಲ ಮಾಡುವಂಥ ಮಾಮೂಲಿ ಜನ ಇರ್ತಾರಲ್ಲ, ಅವರ ಕಾಂಟ್ಯಾಕ್ಟ್ಗಳನ್ನ ಬಳಸ್ಕೊಂಡು ನನ್ನಲ್ಲಿ ಈ ಥರದೊಂದು ಹೆಣ್ಮಗು ಇದ್ದಾಳಣ್ಣ, ಯಾರಾದರೂ ಒಳ್ಳೆ ಗಿರಾಕಿ ಇದ್ದರೆ ನೋಡಿ, ನಿಮಗೊಂದಿಷ್ಟು ಕೊಡ್ಬೋದು, 30 ಲಕ್ಷ ಹೇಳಿ, ನಿನಗೊಂದು 2 ಲಕ್ಷ ಕೊಡು, ಹಿಂಗೇನೋ ಮಾತುಕತೆಗಳು ಅವ್ರದ್ದೊಂದು ಸಿಂಡಿಕೇಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಏನಾಗುತ್ತೆ, ಕೆಲವೊಂದು ಅನುಭವಗಳು ನಮಗೆ ಬಂದಿರುವಂಥದ್ದು, ಈ ದಂಧೆ ನಡೆಸುವಂತಹ ವ್ಯಕ್ತಿಗಳಲ್ಲೂ ಕೆಲವರು ಒಂದಿಷ್ಟು ಮಾನವೀಯತೆ ಇಟ್ಕೊಂಡವಂಥವ್ರು ಇರ್ತಾರೆ. ನಾವು ಎಲ್ಲರನ್ನೂ ಯಾವಾಗಲೂ ಒಂದೇ ರೀತಿ ನೋಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳೋದಕ್ಕೆ ಒಂದು ಸಾಕ್ಷಿ. ಒಬ್ಬ ವ್ಯಕ್ತಿ ಆತ ಬಹಳಷ್ಟು ಕಾಲದಿಂದ ಈ ಥರದ್ದೇ ದಂಧೆ ಮಾಡ್ಕೊಂಡು ಬಂದ. ಈಗ ಈ ಕಥೆಯಲ್ಲಿ ಸರ್, ಇಂಥದೇ ಒಬ್ಬ ವ್ಯಕ್ತಿ ನಿಮಗೆ ಕನೆಕ್ಟ್ ಆಗ್ತಾನೆ. ಹೌದು, ಇದೇ ರೀತಿಯಾಗಿ ದಂಧೆಯಲ್ಲಿ ಇದ್ದಂಥ ವ್ಯಕ್ತಿ, ಆತನನ್ನು ನಾವು ಸುಮಾರು 5-6 ಬಾರಿ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ವಿ. ಅವನು ಒಂದು ರೀತಿಯಾಗಿ ನಮ್ಮಿಂದ ಸ್ವಲ್ಪ ರಿಫಾರ್ಮೇಷನ್ ಆಗಿದ್ದಾನೆ ಅಂತಲೂ ನಾನು ಹೇಳಬೇಕಾಗತ್ತೆ. ಅವನೊಳಗೆ ಇರುವಂತಹ ಮನುಷ್ಯ ಮಾನವೀಯ ಗುಣ ಒಂದಿಷ್ಟು ಹೊರಗಡೆ ಬಂದಿದೆ, ಜಾಗೃತವಾಗಿದೆ ಅಂತಲೇ ನಾನು ಹೇಳಬೇಕು. ಒಂದು ಮಗು, 12.5 ವರ್ಷದ ಮಗುವನ್ನ ಯಾರೋ ಒಬ್ಳು ಈ ರೀತಿಯಾಗಿ ಪ್ರಥಮ ಲೈಂಗಿಕ ಸಂಭೋಗಕ್ಕೆ ಕಳಿಸ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದಾಳೆ ಅಂತ ತನ್ನ ಗಮನಕ್ಕೆ ಬಂದಾಗ, ಅಥವಾ ಇದರಲ್ಲಿ ಬಹಳಷ್ಟು ಹಣ ಇದೆ ಅಂತ ಅವನಿಗೆ ಗೊತ್ತಿದ್ರು, ತನಗೊಂದಿಷ್ಟು ಹಣ ಸಿಗ್ಬಹುದು ಅಂತ ಹೇಳೋದು ಗೊತ್ತಿದ್ರು, ಇಲ್ಲ ಈ ಮಗು ಬದುಕಬೇಕು, ಈ ಮಗುವನ್ನ ಉಳಿಸ್ಬೇಕು ಅಂತ ಎಲ್ಲ, ಅದು ತುಂಬಾ ಗ್ರೇಟ್ ಅಂತ ಅನ್ಸುತ್ತೆ. ನಾವು ಕೆಲಸಗಳನ್ನ ಮಾಡ್ಲಿಕ್ಕೋಸ್ಕರನೇ ಇರೋರು, ಮತ್ತೆ ಅವರು ನಮ್ಮನ್ನ ನಂಬೋದಿದೆಯಲ್ಲ, ನಮಗೆ ಈ ಇನ್ಫಾರ್ಮೇಶನ್ ಕೊಟ್ರೆ 100ಕ್ಕೆ 100 ಆ ಮಗುವನ್ನ ಇವರು ರಕ್ಷಣೆ ಮಾಡ್ತಾರೆ ಅಂತ ಹೇಳುವಂಥದ್ದು, ಅದು ಬಹಳ ಮುಖ್ಯ. ಯಾಕಂದ್ರೆ ಅವತ್ತನನ್ನ ನಾವು ಒಂದು 5 ಬಾರಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಿರುವಂಥದ್ದು. ಅಷ್ಟಿದ್ರೂ ಕೂಡ ಆತ ನಮ್ಮನ್ನ ನಂಬ್ತಾನೆ ಅಂದ್ರೆ ಅದು ಒಂದು ದೊಡ್ಡ ಗುಣ ಅಂತಾನೆ ನಾನು ಹೇಳೋದು. ಅದು ಒಂದು ಕಡೆ ಅವನ ಬಗ್ಗೆ ಬಿಡಿ, ಅಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟ ಮೇಲೆ, ಗಮನಕ್ಕೆ ಬಂದ ಮೇಲೆ ನಾವು ಒಂದು ಸ್ಟ್ರಾಟಜಿಯನ್ನ ಮಾಡ್ಕೋತೀವಿ. ನಿಮಗೆ ನೇರವಾಗಿ ಭೇಟಿ ಆಗ್ತಾನೆ ಸರ್ ಅವ್ನು ಬಂದು ಇಲ್ಲಿಗೆ, ನಿಮ್ಮ ಆಫೀಸಿಗೆ? ನಮ್ಮ ಕಲೀಗ್ಸ್ ಜೊತೆಯಲ್ಲಿ ವಿಚಾರಗಳು ಬಂದು ತಲುಪುತ್ತೆ. ಮತ್ತೆ ಅದಕ್ಕೆ ತಕ್ಕ ಹಾಗೆ ನಾವು ಕಾರ್ಯತಂತ್ರವನ್ನ ಇದು ಮಾಡ್ತೀವಿ. ಇಲ್ಲ, ಎಲ್ಲಿಗೂ ಸ್ಟಾಪ್ ಮಾಡಬೇಡ, ಮಾತುಕತೆಯನ್ನು ಸ್ಟಾಪ್ ಮಾಡಬೇಡ, ಆಕೆ ಜೊತೆಯಲ್ಲಿ ಒಂದು ಕಾಂಟ್ಯಾಕ್ಟನ್ನು ಇಟ್ಕೋ, ಸಿಗ್ತಾರೆ ಅಂತಲೇ ಹೇಳಿರು, ನಾವು ನೋಡೋಣ ಅಂತ ಹೇಳಿರ್ತೀವಿ. ಆ ಲೇಡಿ ಅವನಿಗೆ ಹೇಳಿರ್ತಾಳೆ ಇಂಥದ್ದೊಂದು ಪಾರ್ಟಿ ಹುಡುಕು ಅಂತ ಹೇಳಿ. ಹೌದು, ಆಕೆ ಅವರು ಈ ಥರದೊಂದು ಮಗುವನ್ನ ತಂದಿದ್ದಾರೆ ಸರ್, ಏನು ಮಾಡೋದು, ನನಗೆ ಇಮಿಡಿಯೇಟ್ ಆಗಿ ನೀವು ಏನಾದ್ರು ರಕ್ಷಣೆ ಮಾಡಲಿಲ್ಲ ಅಂತಂದರೆ ನಾನು ಕೈ ಬಿಟ್ಬಿಟ್ರೆ, ಅವಳು ಬೇರೆ ಯಾರನ್ನಾದ್ರೂ ಹುಡ್ಕೊಂಡ್ಬಿಟ್ರೆ ನಮಗೆ ಲಿಂಕೇ ಹೊರಟೋಗುತ್ತೆ. ಈಗ ಏನು ಮಾಡೋದು, ಮಗುವನ್ನ ರೆಸ್ಕ್ಯೂ ಮಾಡೋ ವಿಚಾರದಲ್ಲಿ ಏನು ಹೇಳಲಿ ಅಂತ ಹೇಳಿದಾಗ, ನಾವು ಆ ವಿಚಾರವನ್ನ ಕೂಡಲೇ ನಮ್ಮ ಡಿ.ಸಿ.ಪಿ ಅಂದರೆ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ನ ಆಫೀಸರ್ ಇದ್ದಾರೆ, ಅವ್ರ ಗಮನಕ್ಕೂ ತಂದ್ವಿ. ಮತ್ತು ನಮ್ಮ CWC ಗಮನಕ್ಕೂ ಕೂಡ ತಂದ್ವಿ. CWC ಅಂದರೆ ಮಕ್ಕಳ ಕಲ್ಯಾಣ. ಅವ್ರಿಗೆ ಹೇಳಿ, ಮಗುವಿನ ಹಿತಾಸಕ್ತಿಯಿಂದ, ಮಗುವಿನ ರಕ್ಷಣೆಯ ಹಿತಾಸಕ್ತಿಯಿಂದ ನಾವು ಒಂದು ಸ್ಟ್ರಾಟಜಿ ಮಾಡಲೇಬೇಕು. ಇಲ್ಲ ಅಂತಂದರೆ ಆ ಮಗು ನಮ್ಮ ಕೈ ಸಿಗೋದೇ ಇಲ್ಲ, ಜಾರೋಗುತ್ತೆ, ಆಮೇಲೆ ಆ ಮಗು ಎಲ್ಲೋಗುತ್ತೆ ಗೊತ್ತಾಗಲ್ಲ. ಸರಿ ಮಾಡೋಣ ಅಂತ ಅವರೆಲ್ಲ ಒಪ್ಕೊಂಡ್ರು. ನಾವು ನಮ್ಮ ಒಂದು ಕಾಂಟ್ಯಾಕ್ಟಲ್ಲಿರುವಂಥ ಒಂದು ಸ್ವಲ್ಪ ಉದ್ಯಮಿಯಾಗಿ ಕಾಣಿಸ್ಕೊಳ್ಳುವಂತಹ, ಸಮಾಜಮುಖಿಯಾಗಿರುವಂತಹ ಒಬ್ಬರು ಯುವಕರನ್ನ ನೆರವು ತಗೊಂಡ್ವಿ. ಅವರು ಇರೋದು ಅದೇ ಥರ, ಮತ್ತು ಅವರ ಉದ್ಯೋಗವೂ ಅದೇ ಥರ ಇದೆ, ಅವರ ಕಾರು ಮತ್ತೊಂದು ಮರದೊಂದು ಎಲ್ಲವೂ ಹಾಗೇ ಇದೆ. ಇವಳು ಮೊಬೈಲಲ್ಲಿ ಎಲ್ಲವನ್ನು ಚೆಕ್ ಮಾಡ್ತಾಳೆ. ಅವ್ರು ಮಾಡ್ತಾರೆ, ಚೆಕ್ ಮಾಡ್ತಾರೆ, ಇವ್ರು ಆರ್ಥಿಕವಾಗಿ ಸ್ಥಿತಿವಂತರ ಹೇಗಿದ್ದಾರೆ ಅಂತ ಹೇಳಿ. ಗೂಗಲ್ ಕಾಲ್ ಮಾಡ್ತಾರೆ, ಅವ್ರನ್ನ ನೋಡ್ತಾರೆ, ಅವ್ರು ಯಾವ ಕಾರಲ್ಲಿ ಬಂದಿದ್ದಾರೆ ಎಲ್ಲವನ್ನೂ ನೋಡ್ತಾರೆ. ನಾವು ಮಾರುತಿ ಕಾರಲ್ಲಿ ಬಂದರೆ ಡೌಟ್ ಬರುತ್ತೆ. ಅವ್ರು 25 ಲಕ್ಷ ಕೊಡುವವನು ಮಾರುತಿ ಕಾರಲ್ಲಿ ಬರ್ತಾರಾ? ನಮ್ಮ ಕಡೆ ಗಾದೆ ಇದೆ, ಆ ಮೂತಿ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಮಾರಿ ಹಬ್ಬ ಮಾಡ್ತಾನ ಬಿಡ್ತಾನ ಅಂತ. ಮೂಢನಕ್ಕೆ ಇರೋದಿಲ್ಲಲ್ಲ. ಹಂಗಾಗಿ ನಾವು ಪಾಶ್ ಆಗಿರೋರ್ನೇ ಹಿಡಿದ್ವಿ. ಅವರು ಫೋನ್ ಅವಳು ಫೋನ್ ಮಾಡಿದ್ಲು. 01 ಏನ್ ಡಿಸ್ಕಷನ್ ಆಗುತ್ತೆ ಸರ್? 01 ಅವಳು
ಅವಳಿಗೆ ಈ ನಂಬರ್ನ ನಾವು ಕಳಿಸಿದ್ವಿ. ಯಾರಿಗೆ? ಈ ಕಾಂಟ್ಯಾಕ್ಟ್ ಮೂಲಕ. ಅವನೇ ಆ ಏನ್ ಏಜೆಂಟ್ ಇದ್ದಾನೆ ಅವನ ಮುಖಾಂತರ. ನೋಡಮ್ಮ ಅಂತ ಒಬ್ರು ಗಿರಾಕಿ ಒಬ್ರು ಇದ್ದಾರೆ, ಅವ್ರ ನಂಬರ್ ಕಳಿಸ್ತೀನಿ, ನೀನೇ ಅಪ್ರೋಚ್ ಮಾಡ್ಕೋಬೇಕು, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಅವರೆಲ್ಲ ಬಹಳ ಬ್ಯುಸಿಯಾಗಿರುವಂಥವ್ರು, ಟೈಮ್ ನೋಡ್ಕೊಂಡು ಮಾತಾಡಬೇಕು ಅಂತೆಲ್ಲ ಹೇಳಿ ಕೊಡು. ಅವಳು ಮಾಡ್ತಾಳೆ. ಮಾಡಿದಾಗ ಇವರೆಲ್ಲ ಮಾತಾಡಲಿ, ಒಂದು ಡಿಸ್ಕಷನ್ ಆಗುತ್ತೆ. ಆ ಡಿಸ್ಕಷನ್ ತುಂಬಾ ಹೃದಯ ಕಲ್ಕುವಂಥ ಡಿಸ್ಕಷನ್. ಒಂದು ಮಗು ಯಾವ ರೀತಿ ಒಂದು ವಸ್ತುವಾಗಿ ನೋಡಿ ಸರ್, ನಿಮಗೆ 30 ಲಕ್ಷ ಅಷ್ಟೇ ನಾನು ಹೇಳ್ತಿರೋದು, ಬೇರೆ ಕಡೆಗೆ ಹೋದ್ರೆ ಅದು 50 ಲಕ್ಷ ತನಕ ಬೆಲೆ ಬಾಳುತ್ತೆ ಅಂತ ಅವಳು ಹೇಳ್ತಾಳೆ. ಅಲ್ಲಮ್ಮ, ಏನು ದುಡ್ಡಿಗೆ ಮರ್ಯಾದೆ ಇಲ್ದಂಗೆ ಮಾತಾಡ್ತಿದ್ಯಲ್ಲ, 30 ಲಕ್ಷ ಅಂತಂದ್ರೆ ಏನು ಪುರಿ ಕಡ್ಲೆನ ಅಂತ ಇವ್ರು ಕೇಳ್ತಾರೆ. ಸರ್, ನೀವು ದುಡ್ಡನ್ನ 2 ದಿವಸದಲ್ಲಿ ದುಡ್ದು ಬಿಡ್ಬೋದು ಸರ್, ಆದ್ರೆ ಇಂಥ ಮಗು ಸಿಗುತ್ತಾ? ಮಾರ್ಕೆಟಲ್ಲಿ ನೋಡಿ, ಇಂತಹ ಒಂದು ಪದಾರ್ಥ ಸಿಗುತ್ತಾ ನಿಮಗೆ? ದುಡ್ಡು ನೋಡಬೇಡಿ ಸರ್, ತಗೊಳ್ಳಿ ಅಂತ ಹೇಳ್ತಾರಲ್ಲ, ಆ ರೀತಿ ಮಾತಾಡ್ತಾಳೆ. ಮಗುವನ್ನ ಶಾಲೆಯಿಂದ ಸೀದಾ ಕರ್ಕೊಂಡ್ಬಂದು ಯೂನಿಫಾರ್ಮಲ್ಲಿ ತೋರಿಸ್ತಾಳೆ. ಶಾಲಾ ಸಮವಸ್ತ್ರದಲ್ಲಿ ಮಗುವನ್ನ ತೋರಿಸಿದ್ದಿದೆ. ಆಮೇಲೆ ಯಾವುದಕ್ಕೂ ಹೇಳಬೇಕು, ಇಲ್ಲಾಂತ ನಾನು ಬೇರೆ ಯಾರನ್ನ ನೋಡ್ತೀನಿ ಅಂತಲೂ ಹೇಳ್ಬಿಡ್ತಾಳೆ. ಅಂದರೆ ನನಗೆ ನಿಮ್ಮ ಮೇಲೆ ಆಸಕ್ತಿ ಇಲ್ಲ, ಜಾಸ್ತಿ ಬಾರ್ಗೇನ್ ಮಾಡಿದ್ರೆ ನಾನು ಬೇರೆಯವ್ರನ್ನ ನೋಡಬೇಕಾಗತ್ತೆ, ಆಸೆ ಹುಟ್ಟಿಸ್ತಾರೆ. ಸರಿ, ಹಾಗಾದರೆ ನೀವು ಓಕೆ, ನಮಗೋಸ್ಕರ ಒಂದು 5 ಲಕ್ಷ ಆದ್ರೂ ಬಿಡ್ಬೋದಲ್ಲ, ಕಡಿಮೆ ಮಾಡಿ ಅಂದರೆ 20 ಲಕ್ಷಕ್ಕೆ ಬಂದು ನಿಂತ್ಬಿಡ್ತಾಳೆ ಅವಳು. 20 ಲಕ್ಷಕ್ಕೆ ಬಂದು ನಿಲ್ತಾಳೆ. ಅದನ್ನೂ ಕೂಡ ನಾವು ಆಫೀಸರ್ಸ್ ಗಮನಕ್ಕೆಲ್ಲ ತರ್ತೀವಿ. ಸೊ ಇದರಲ್ಲಿ ಒಂದು ಇಂಟರ್ಫಿಯರ್ ಮಾಡ್ತೀನಿ. 20 ಲಕ್ಷ 25 ಲಕ್ಷ ಯಾಕೆ ಅವಳು ಡಿಮಾಂಡ್ ಮಾಡ್ತಾಳೆ? ಅದರಲ್ಲಿ ಏನು ಕಾರಣಗಳು ಹೇಳ್ತಾಳೆ ಸರ್? ಅವಳು ಹೇಳ್ತಾಳೆ, ನೋಡಿ ಅವಳು ಸೋಷಿಯಲ್ ವರ್ಕರ್ ಥರ ಮಾತಾಡ್ತಾಳೆ. ನಾವೇನು ಸೋಷಿಯಲ್ ವರ್ಕ್ ಮಾಡೋದು? ನೋಡಿ ಸರ್, ನನಗೆ ಇದರಲ್ಲಿ 5 ಪೈಸಾ ನನಗೆ ಉಳಿಯಲ್ಲ. 25 ಲಕ್ಷವೂ ಕೂಡ ಆ ಹುಡುಗಿಯ ಅಪ್ಪನಿಗೆ ಹುಷಾರಿಲ್ಲ, ಆಸ್ಪತ್ರೆಯಲ್ಲಿದ್ದಾರೆ. ಆ ಆಸ್ಪತ್ರೆ ಖರ್ಚಿಗೋಸ್ಕರ ಇದನ್ನೆಲ್ಲ ನಾನು ಮಾಡಿಸ್ತಾ ಇದ್ದೀನಿ. ನೀವೇ ಏನಾದ್ರು ತಿಳಿದು ನಾನು ಮಾಡ್ತಿರೋ ಕೆಲಸಕ್ಕೆ ಒಂದಿಷ್ಟು ಎಕ್ಸ್ಟ್ರಾ ಸೇರಿಸಿ ಕೊಟ್ಟರೆ ಅದು ನನಗೆ. ಈ 25 ಲಕ್ಷ ನನಗೆ ಏನೂ ಅಲ್ಲ, ನನಗಂತೂ ಕೈ ಸೇರಲ್ಲ, ಇದು ನನಗೆ ನಂಬಲೇಬೇಕು ಅಂತಾಳೆ ಅವಳು. ಆಮೇಲೆ ಇದರಲ್ಲಿ ಇದಕ್ಕಾಗಿ 25 ಲಕ್ಷ ಕೊಡ್ಬೇಕಂತ ಏನಾದ್ರು ಇವ್ರು ಕ್ವಶನ್ ರೈಸ್ ಮಾಡೋದಿಲ್ವಾ? ಅಂದ್ರೆ ಋತುಮತಿ ಅನ್ನೋದು ಏನೋ ಬರುತ್ತೆ. ಹೌದು, ಅವಳು ನೋಡಿ ಸರ್, ನಿಮಗೆ ದೊಡ್ಡ ನಟಿಯರು ಸಿಗ್ಬೋದು, ನಿಮಗೆ ಒಳ್ಳೆ ಹೆಂಗಸರುಗಳು ಸಿಗ್ಬೋದು, ಆದರೆ ಈಗಷ್ಟೇ ಋತುಮತಿಯಾಗಿರುವ ಮಗು ಸಿಗುತ್ತಾ ಸರ್? ನೀವು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಅದು ಸರ್, ನೀವು ಬೇಕಾದರೆ ಸರ್ಟಿಫಿಕೇಟ್ ಮಾಡ್ಕೊಂಬನ್ನಿ, ಆಸ್ಪತ್ರೆಗೆ ಹೋಗಿ ಸರ್ಟಿಫಿಕೇಟ್ ಮಾಡಿಸಿ. ಇದು ನಾಯಿ ಮರಿಗಳನ್ನ ನಾವು ಸರ್ಟಿಫಿಕೇಟ್ ತಗೊಂಬಂದು ಸಾಕ್ತೀವಲ್ಲ, ಯಾವ ಬ್ರೀಡು ಇದು, ಪೆಡಿಗ್ರೀನ ಇಲ್ಲ ಕ್ರಾಸ್ ಬ್ರೀಡ್ ಅಂತ ಡೌಟ್, ಅದಕ್ಕೆ ಒಂದು ಸರ್ಟಿಫಿಕೇಟೇ ಕೊಟ್ಬಿಡ್ತಾರೆ. ಇದು ಒಳ್ಳೆ ನಾಯಿ, ಇದು ಇಂಥದೇ ಬ್ರೀಡು ಅಂತೇಳ್ಬಿಟ್ಟು ಕೊಡ್ತಾರಲ್ಲ, ಆ ರೀತಿಯಾಗಿ ಮಾತಾಡ್ತಾಳೆ. ನಾವು ಬೇಕಾದರೆ ಯಾವುದಾದ್ರು ಆಸ್ಪತ್ರೆಗೆ ಹೋಗಿ ಸರ್ಟಿಫಿಕೇಟ್ ಮಾಡಿಸ್ತೀನಿ ಸರ್, ಇನ್ನೂ ಆ ಮಗುವನ್ನು ಯಾರೂ ಟಚ್ ಮಾಡಲಿಲ್ಲ, ಹಾಗಾಗಿ ಇಷ್ಟು ದುಡ್ಡು ಕೇಳ್ತಾ ಇದ್ದೀವಿ.